ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಇರೋ ಸೌತ್ ಕೆನಡಾದಲ್ಲಿ ಕಾಟ್ ಮಾವಿನ ಹಣ್ಣು ಅಂತ ಕರೀತಾರೆ. ಇದರಿಂದ ಒಂದು ಗೊಜ್ಜು ಮಾಡೋಣ. ಮಾವಿನ ಹಣ್ಣಿನ ಚೊಟ್ಟು ಅಥವಾ ತೊಟ್ಟನ್ನು ನೀಟಾಗಿ ತೆಗಿಬೇಕು. ಆಮೇಲೆ ಅದರ ಸಿಪ್ಪೆಯನ್ನು ತೆಗಿಬೇಕು. ಅದಾದ ನಂತರ ಅದರಲ್ಲಿರೋ ರಸನ ತೆಗಿಬೇಕು. ಕೈಯಲ್ಲಿ ಹಿಂಡಿಯಾದರೂ ತೆಗಿಬೋದು, ಇಲ್ಲ ಈ ಥರ ನೈಫಲ್ಲೂ ಕೂಡ ತೆಗಿಬೋದು. ಬಿಸಿ ಅನ್ನದ ಜೊತೆ ಊಟ ಮಾಡೋಕ್ಕೆ ಈ ಮಾವಿನ ಹಣ್ಣಿನ ಗೊಜ್ಜು ಸೂಪರಾಗಿರುತ್ತೆ. ಹುಳಿ ಹುಳಿಯಾಗಿ, ಸಿಹಿಯಾಗಿ, ಖಾರ ಆಗಿ, ಉಪ್ಪುಪ್ಪಾಗಿ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಈಗ ಮಾವಿನ ಹಣ್ಣಿನ ರಸವನ್ನೆಲ್ಲ ತೆಗೆದಾಯಿತು. ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿನ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಬೆಲ್ಲ, ಜಾಗ್ರಿ. ಅದಾದ ನಂತರ ಇದಕ್ಕೆ ಒಂದು ಈರುಳ್ಳಿ ಒಗ್ಗರಣೆನ ಕೊಡಬೇಕು. ಅದಕ್ಕೋಸ್ಕರ ನಾವಿಲ್ಲಿ 2 ಚಮಚ ತೆಂಗಿನೆಣ್ಣೆ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, 1 ಸಣ್ಣ ಈರುಳ್ಳಿನ ಕಟ್ ಮಾಡಿ, 1 ಒಣಮೆಣಸನ್ನು ಹಾಕಿ ಚೆನ್ನಾಗಿ ಹುರಿದು ನಮ್ಮ ಗೊಜ್ಜಿಗೆ ಹಾಕಿದ್ವಿ. ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಎಸ್ ಫ್ರೆಂಡ್ಸ್, ನಮ್ಮ ಮಾವಿನ ಹಣ್ಣಿನ ಗೊಜ್ಜು ರೆಡಿಯಾಗಿದೆ. ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ.